ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಪ್ರೀತಿಯ ಬಂಧುಗಳು, ನಾನು 2011ರಿಂದ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯಲ್ಲಿ ಒಂದಲ್ಲ ಒಂದು ಕಡೆ ಭಾಷಣ ಮಾಡಿದ್ದೀನಿ. ಆದರೆ ಮೆಡಿಕಲ್ ಕಾಲೇಜಲ್ಲಿ, ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಬಂದು ಅಂಬೇಡ್ಕರ್ ಜಯಂತಿ ದಿನ ಭಾಷಣ ಮಾಡಬೇಕು ಅಂತ ಕೇಳಿದಾಗ ನನಗೊಂದೆರಡು ಗೊಂದಲ ಆಯಿತು. ಯಾಕೆ ಅಂದರೆ ಇಲ್ಲಿ ತನಕ ನಾನು ಭಾಷಣ ಮಾಡಿರೋದು ಯಾರನ್ನು ಉದ್ದೇಶಿಸಿ ಅಂದರೆ, ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಎದುರುಗಡೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಅವ್ರ ಬಗ್ಗೆ ತೀರದ ಅಭಿಮಾನ ಮತ್ತು ತಿಳುವಳಿಕೆ ಈಗಾಗಲೇ ಇರುತ್ತೆ. ಅವರನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಿದ್ದೆ. ಆದರೆ ಮೆಡಿಕಲ್ ಕಾಲೇಜಲ್ಲಿ ಬಂದು ಮಾತಾಡಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಈ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ, ವಿದ್ಯಾರ್ಥಿನಿಯರು ಜಾಸ್ತಿ ಇದ್ದಂಗೆ ಅನಿಸುತ್ತೆ. ಸೊ ವಿದ್ಯಾರ್ಥಿನಿಯರು ಇರ್ತಾರೆ, ಇವ್ರ ಜೊತೆಗೆ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಮಾತಾಡಬೇಕು? ಅದಕ್ಕೆ ಪ್ರೊಫೆಸರ್ ನಾರಾಯಣ ಅಂತ ಇದ್ದಾರೆ ಬೆಂಗಳೂರಿನಲ್ಲಿ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರು. ಅವರು ಒಂದು ಸೂತ್ರ ಇದೆ ಅವರು, ಅದೇನೆಂದರೆ ನಾವು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಏನನ್ನು ಮಾತಾಡಬೇಕು ಅಂದರೆ, ಈಗಾಗಲೇ ಅವ್ರಿಗೇನೆ ಗೂಗಲಲ್ಲಿ ChatGPTನಲ್ಲಿ ಏನು ಸಿಗುತ್ತೆ ಅದನ್ನು ಮಾತಾಡಬಾರ್ದು. ಅದನ್ನು ಬಿಟ್ಟು ಹೊರತಾಗಿ ಏನಾದರೂ ಮಾತಾಡಬೇಕು. ಯಾಕಂದರೆ ಈಗ ಅಂಬೇಡ್ಕರ್ ಅವರು ಯಾವಾಗ ಹುಟ್ಟಿದ್ರು, ಯಾವಾಗ ತೀರ್ಕೊಂಡ್ರು, ಅವ್ರು ಎಷ್ಟು ವರ್ಷ ಬದುಕಿದ್ರು, ಆ ಇಡೀ ಅವಧಿಯಲ್ಲಿ ಅವ್ರು ಏನೇನು ಮಾಡಿದ್ರು, ಇದನ್ನು ನೀವು ChatGPTನ ಕೇಳಿದ್ರೆ ನಿಮಗೆ 2 ಪುಟದಲ್ಲಿ ಬೇಕಾ, 4 ಪುಟದಲ್ಲಿ ಬೇಕಾ, 20 ಪುಟದಲ್ಲಿ ಬೇಕಾ, ಅಥವಾ ಒಂದು ಇಡೀ ಪುಸ್ತಕ ಬೇಕಾ, ಅದೆಲ್ಲ ಅದರಲ್ಲಿ ಸಿಕ್ಬಿಡುತ್ತೆ. ಆದರೆ ಅದನ್ನು ದಾಟಿ ನಾವು ಬೇರೆ ವಿಚಾರಗಳನ್ನು ಬಾಬಾ ಸಾಹೇಬರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೆ. ಅದನ್ನು ನಾನು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೆಡಿಕಲ್ ಕಾಲೇಜಲ್ಲಿ ಓದಬೇಕಾದ್ರೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಿಲ್ಲ. ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಮಾಡಲಿಲ್ಲ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸರ್ಕಾರ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಯಾವುದಾದರೂ ಒಂದು ವ್ಯಕ್ತಿಯ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚು, ಬಹುಶಃ ಇಡೀ ಪ್ರಪಂಚದಲ್ಲಿ ಅದು ಅಂಬೇಡ್ಕರ್ ಜಯಂತಿಯನ್ನು ಆ ಪ್ರಮಾಣದಲ್ಲಿ ಮಾಡ್ತಾರೆ. ಬಹುಶಃ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರತಿಮೆಗಳು, ಸ್ಟ್ಯಾಚ್ಯೂಸ್ ಯಾರ್ದಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವ್ರ ಬಗ್ಗೆ. ಇದು ಯಾಕೆ ಹಿಂಗಿದೆ? ಯಾಕೆ 40 ವರ್ಷದ ಕೆಳಗಡೆ ಇರಲಿಲ್ಲ? ನಾನು 1992ರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅನ್ನುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಓದವರು. ಆಗ ಅಲ್ಲಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಸ್ ಇತ್ತು ಮತ್ತು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಅಪಮಾನ ಮಾಡೋ ಕೆಲಸ ನಡೀತಾ ಇತ್ತು. ಕೆಲವು ಕಡೆ ಆ ಪ್ರತಿಮೆಯನ್ನು ವಿರೂಪಗೊಳಿಸ್ತಾ ಇದ್ರು, ಚಪ್ಪಲಿ ಹಾರ ಹಾಕ್ತಾ ಇದ್ರು. ಇದು ಅಲ್ಲಲ್ಲಿ ನಡೀತಾ ಇತ್ತು. ಆದರೆ ಇವತ್ತು ಹಂಗಿಲ್ಲ. ಇವತ್ತು ಅಂಬೇಡ್ಕರ್ ಹ್ಯಾಸ್ ರೀಎಮರ್ಜ್ಡ್ ಆಸ್ ಎ ನ್ಯಾಷನಲ್ ಐಕಾನ್. ನಾವು ಯಾರನ್ನ ನ್ಯಾಷನಲ್ ಐಕಾನ್ ಅಂತ ಕರಿತೀವಿ, ಒಂದು ರಾಷ್ಟ್ರೀಯ ಮಹತ್ವದ ವ್ಯಕ್ತಿಗಳು ಅಂತ ಯಾರನ್ನ ಅಲ್ಲಿ ತನಕ ಓದ್ತಾ ಇದ್ವಿ, ನಾವು ಮಹಾತ್ಮ ಗಾಂಧಿ ಅವರನ್ನ ಆ ರೀತಿಯಲ್ಲಿ ಭಾವಿಸ್ತಾ ಇದ್ವಿ. ಈಗ ಕಳೆದ 40 ವರ್ಷಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಎನ್ನುವಂತಹ 20ನೇ ಶತಮಾನದ ಮೊದಲ ಅರ್ಧದಲ್ಲಿ, 20th ಸೆಂಚುರಿಯ ಫಸ್ಟ್ ಹಾಫ್ನಲ್ಲಿ ಈ ದೇಶದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿ, ಆದರೆ ಸುಮಾರು 30 ವರ್ಷ 40 ವರ್ಷ ಈ ದೇಶದ ಮುಖ್ಯವಾಹಿನಿ ರಾಜಕಾರಣದಲ್ಲಿ ಸ್ಥಾನ ಪಡೆದುಕೊಂಡಿರದೇ ಇದ್ದಂಥ ಒಂದು ವ್ಯಕ್ತಿ ಮತ್ತೆ ರೀಎಮರ್ಜ್ ಆಗಿದೆಯಲ್ಲ, ರೀಎಮರ್ಜ್ ಆಗಿ ಹೊಸ ರೀತಿ ಒಳಗಡೆ ಜನರನ್ನ ತಲುಪ್ತಾ ಇದ್ದಾರೆ. ಮತ್ತು ಆರಂಭದಲ್ಲಿ ಒಬ್ಬ ದಲಿತ ಐಕಾನ್ ಅಂತ ಮಾತ್ರ ನೋಡ್ತಾ ಇದ್ದಂಥ ಒಂದು ಸಂದರ್ಭ ಇತ್ತು. ಇವತ್ತು ನ್ಯಾಷನಲ್ ಐಕಾನ್ ಆಗಿ ಆಗಿರೋದಿದೆಯಲ್ಲ, ಯಾಕಿದಾಯಿತು? ಹೀಗಾಗೋದಕ್ಕೆ ಕಾರಣ ಏನು? ಇದನ್ನ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಇವತ್ತು ಸ್ಟೇಜ್ ಮೇಲಿಂದ ಮಾತಾಡ್ತಾ ನನಗಿಂತ ಮುಂಚೆ ಮಾತಾಡಿದವರು, ಇದನ್ನು ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಂಥವ್ರು ಜೈ ಭೀಮ್ ಅಂತ ಹೇಳ್ತಿದ್ರು. ಜೈ ಭೀಮ್ ಅನ್ನುವಂಥ ಒಂದು ನಿನಾದ, ಒಂದು ಘೋಷಣೆ, ಇದನ್ನ ನಾವು 30 ವರ್ಷದಿಂದ ಕೇಳಿರ್ಲಿಲ್ಲ. ಇವತ್ತು ತುಂಬ ಜನ ಫೋನ್ ಮಾಡಿದ್ರೆ ಫೋನ್ ಎತ್ತಿ ಜೈ ಭೀಮ್ ಅಂತ ಹೇಳ್ತಿದ್ದಾರೆ. ಮತ್ತು ಪರಸ್ಪರ ಸಂಬೋಧನೆಯಲ್ಲಿ ನಾವು ಹಲೋ ಅನ್ನುವಷ್ಟೇ ಸಹಜವಾಗಿ ಜೈ ಭೀಮ್ ಅಂತ ಅಂತಿದ್ದಾರೆ. ಅಫ್ಕೋರ್ಸ್ ದಟ್ ಈಸ್ ನಾಟ್ ಎ ಕಾಮನ್ ಯೂಸೇಜ್, ಬಟ್ ಬಾಬಾ ಸಾಹೇಬರ ಅಭಿಮಾನಿಗಳು ತುಂಬ ಜನ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬರಿಗೆ ಹೆಚ್ಚು ಕಡಿಮೆ ಒಂದು ದೇವರ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಬಾಬಾ ಸಾಹೇಬ್ ಡಿಡ್ ನಾಟ್ ಲೈಕ್ ಇಟ್. ಬಾಬಾ ಸಾಹೇಬ್ ಸ್ಪೆಸಿಫಿಕಲಿ ರೋಟ್ ಅಬೌಟ್ ಇಟ್. ವ್ಯಕ್ತಿ ಪೂಜೆಯನ್ನ ಮಾಡುವುದು, ವ್ಯಕ್ತಿಯನ್ನ ದೇವರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು, ಅದು ತಪ್ಪು ಅಂತ ಚೆನ್ನೈನಲ್ಲಿ ಒಂದು ಕಾನ್ಫರೆನ್ಸ್ಗೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಬರೀತಾರೆ. ಬಟ್ ಸ್ಟಿಲ್ ನಾನು ಕೇಳ್ತಾ ಇರೋದು, ಈ ರೀತಿ ಯಾಕಾಯಿತು? ಈ 30-40 ವರ್ಷದಲ್ಲಿ ಏನಾಯ್ತು ಅಂತದ್ದು?
ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 20ನೇ ಶತಮಾನದ ಆರಂಭದಲ್ಲಿ ಏನ್ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು. 20ನೇ ಶತಮಾನದ ಮೊದಲ ಅರ್ಧ ಅಂದ್ರೆ 1900ರಿಂದ 1950 ಏನಿತ್ತು, ಅದು ಇಡೀ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಅತ್ಯಂತ ಸಂಚಲನ ಮೂಡಿಸಿದಂಥ, ತಲ್ಲಣಗಳನ್ನು ಉಂಟು ಮಾಡಿದಂಥ ಕಾಲ. ಯಾಕಂದ್ರೆ ಪ್ರಪಂಚದ ಎಷ್ಟೋ ದೇಶಗಳು ಅದೇ ಅವಧಿಯಲ್ಲಿ ಅವರು ಕಲೋನಿಯಲ್ ಪವರ್ಸ್ ಇಂದ, ಬ್ರಿಟಿಷರು, ಸ್ಪೈನ್ ಅವರು, ಫ್ರೆಂಚರು, ಇವರೆಲ್ಲರೂ ಕೂಡ ಎಲ್ಲೆಲ್ಲಿ ಹೋಗಿ ಬೇರೆ ದೇಶವನ್ನ, ಬೇರೆ ಭೂಭಾಗವನ್ನ ಹಿಡಿದಿದ್ರು. ಅದರಿಂದ ವಿಮೋಚನೆಗೊಂಡಂತ ಕಾಲ. ವಿಮೋಚನೆಗೊಂಡು ಅವರು ಒಂದು ಸ್ವತಂತ್ರ ದೇಶಗಳಾಗಿ, ಅಂದ್ರೆ ಇದನ್ನ ಯಾವುದನ್ನ ನಾವು ರಾಷ್ಟ್ರೀಯ ವಿಮೋಚನೆ ಅಂತೀವಿ, ನ್ಯಾಷನಲ್ ಲಿಬರೇಷನ್ ಅಂತೀವಿ, ಆ ನ್ಯಾಷನಲ್ ಲಿಬರೇಷನ್ ಪಡ್ಕೊಂಡಂತ ಕಾಲ. ಆ ಎಲ್ಲ ಅವಧಿಯಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಹೊಸದಾಗಿ ಪ್ರಜಾಪ್ರಭುತ್ವ ಬಂತು, ಡೆಮಾಕ್ರಸಿ ಬಂತು. ಡೆಮಾಕ್ರಸಿಯ ಬಗ್ಗೆ ನಾವು ನೀವೆಲ್ಲ ಹಿಸ್ಟ್ರಿಲಿ ಏನು ಓದಿರ್ತೀವಿ, ಏನಿಲ್ಲದೆ ಇದ್ರು SSLC ವರೆಗೆ ನೀವೆಲ್ಲರೂ ಕೂಡ ಸೋಷಿಯಲ್ ಸ್ಟಡೀಸ್ನ, ಹಿಸ್ಟ್ರಿನ ಓದಿದ್ದೀವಿ. ನಾವೆಲ್ಲರೂ ಏನು ಅನ್ಕೊಳ್ತೀವಿ ಅಂದ್ರೆ ಫ್ರೆಂಚ್ ಕ್ರಾಂತಿಯಿಂದ ಡೆಮಾಕ್ರಸಿ ಬಂತು. ಏನು ಡೆಮಾಕ್ರಸಿ ಅಂದ್ರೆ ಏನು? ಡೆಮಾಕ್ರಸಿ ಅಂದ್ರೆ ನಮ್ಮನ್ನ ಆಳುವಂತವರು ಅವರು ರಾಣಿಯ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ, ಮತಪೆಟ್ಟಿಗೆಗಳಿಂದ ಹುಟ್ಟೋದು ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುವುದು ನಮ್ಮನ್ನು ಆಳ್ತಕ್ಕಂಥವ್ರು, ಅದು ಅಲ್ಲ, ಡೆಮಾಕ್ರಸಿ ಅಲ್ಲ. ಮತಪೆಟ್ಟಿಗೆಗಳಿಂದ ನಾವು ನಮ್ಮನ್ನು ಆಳುವವರನ್ನ ನಾವೇ ಚುನಾಯಿಸಿಕೊಳ್ಳೋದಿದೆಯಲ್ಲ, ಅದು ಡೆಮಾಕ್ರಸಿ ಅನ್ನೋದು ಇರ್ತಕ್ಕಂಥ, ಬಾಬಾ ಸಾಹೇಬ್ರೆ ಹೇಳಿರ್ತಕ್ಕಂಥ ಒಂದು ಮಾತು. ಅದು ಫ್ರೆಂಚ್ ಕ್ರಾಂತಿ ಆದಮೇಲೆ ರಾಜನ ತಲೆ ಕತ್ತರಿಸಿ ಗಿಲೆಟಿನ್ನಲ್ಲಿ ಒಂದು ಹೊಸ ಆಡಳಿತ ವ್ಯವಸ್ಥೆ ಬಂತಲ್ಲ ಫ್ರಾನ್ಸ್ನಲ್ಲಿ, ಅಲ್ಲಿ ಮತಪೆಟ್ಟಿಗೆಗಳಿಂದ ಬರಲಿಲ್ಲ. ಎಲ್ಲರಿಗೂ ಓಟ್ ಹಾಕೋ ಹಕ್ಕೇ ಇರಲಿಲ್ಲ. ಎಲ್ಲರಿಗೂ ಓಟ್ ಹಾಕೋ ಹಕ್ಕಿರ್ಬೇಕಲ್ವಾ ಡೆಮಾಕ್ರಸಿಯಲ್ಲಿ? ಏನಿಲ್ಲದೆ ಇದ್ರು ಎಲ್ರಿಗೂ ಓಟ್ ಹಾಕೋ ಹಕ್ಕಿರ್ಲಿಲ್ಲ. ಆಸ್ತಿವಂತರಿಗೆ ಮಾತ್ರ ಓಟ್ ಹಾಕೋ ಹಕ್ಕಿತ್ತು, ಆಸ್ತಿವಂತರಿಗೆ ಮಾತ್ರ. ಕೆಲವು ಕಡೆ ಗ್ರಾಜ್ಯುಯೇಟ್ಸ್ ಇದ್ರೆ ಆಸ್ತಿವಂತರು ಮತ್ತು ಗ್ರಾಜ್ಯುಯೇಟ್ಸ್ಗೆ ಓಟಿನ ಹಕ್ಕಿತ್ತು. ಬಿಳಿಯರಿಗೆ ಓಟಿನ ಹಕ್ಕು ಇತ್ತು. ಕಪ್ಪು ವರ್ಣೀಯರು ತಮಗೆ ಓಟಿನ ಹಕ್ಕು ಬೇಕು ಅಂತ 50 ವರ್ಷ 100 ವರ್ಷ ಹೋರಾಟ ಮಾಡಿದ್ರು. ಅದನ್ನ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತ ಕರೀತಾರೆ, ಸಾರ್ವತ್ರಿಕ ವಯಸ್ಕ ಮತದಾನ ಅಂತ. ಮಹಿಳೆಯರಿಗೆ ಓಟಿನ ಹಕ್ಕಿರಲಿಲ್ಲ. ಈ ಹಾಲ್ನಲ್ಲಿ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ. ಮಹಿಳೆಯರು ಮೆಡಿಕಲ್ ಕಾಲೇಜುಗಳಲ್ಲಿ 50% ತಲುಪಿರ್ಬೋದು, ಕೆಲವು ಕಡೆ ಜಾಸ್ತಿ ಆಗಿರ್ಬೋದು. SSLC ಮತ್ತು PUC ಎಕ್ಸಾಮ್ ಆದಾಗಂತೂ ಈಗ ಈ ಬಾರಿಯೂ ವಿದ್ಯಾರ್ಥಿನಿಯರದೇ ಮೇಲುಗೈ ಅಂತ ಹೆಂಗೂ ಬರುತ್ತೆ. ಆ ಪ್ರಮಾಣದಲ್ಲಿ ಸಾರ್ವಜನಿಕ ಮುಖ್ಯವಾಹಿನಿಯಲ್ಲಿ ಇವತ್ತು ಮಹಿಳೆಯರಿದಾರಲ್ಲ, ಮಹಿಳೆಯರಿಗೆ ಓಟಿನ ಹಕ್ಕಿರಲಿಲ್ಲ. 1917ಕ್ಕೆ ರಷ್ಯಾ ಕ್ರಾಂತಿ ಆದಾಗ ಅದು ಸಂಪೂರ್ಣವಾಗಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂತ ಮೊದಲನೇ ದೇಶ. ಅದಕ್ಕೆ ಮುಂಚೆ 1-2 ದೇಶಗಳಲ್ಲಿ ಮಾತ್ರ ಮಹಿಳೆಯರಿಗೆ ಓಟಿನ ಹಕ್ಕಿತ್ತು. ಇದು ಇಂಪಾರ್ಟೆಂಟ್, ಇದನ್ನ ನಾವು ತಿಳ್ಕೋಬೇಕು. ಆದರೆ ಸೌದಿ ಅರೇಬಿಯಾದಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು ಮೊನ್ನೆ 2015ರಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು. ಆದರೆ ಭಾರತದಲ್ಲಿ ಈ ದೇಶವು ಹುಟ್ಟಿಕೊಂಡ ಪ್ರಥಮ ದಿನ, ಅಂದ್ರೆ ನಮ್ಮ ಸಂವಿಧಾನವನ್ನ ನಾವು ನಮಗೆ ನಾವೇ ಅರ್ಪಿಸಿಕೊಂಡಾಗ ಅದರೊಳಗಡೆ ಏನಿತ್ತು? 21 ವರ್ಷ ವಯಸ್ಸಿನ, ಈಗ 18 ವರ್ಷ ಆಗಿದೆ, 21 ವರ್ಷ ವಯಸ್ಸಿನ ಎಲ್ಲ ಜಾತಿ ಧರ್ಮಗಳಿಗೆ ಸೇರಿದ, ಎಲ್ಲ ವರ್ಗಗಳಿಗೆ ಸೇರಿದ ಪುರುಷರು ಮತ್ತು ಮಹಿಳೆಯರು ಎಲ್ಲರಿಗೂ ಓಟಿನ ಹಕ್ಕು ಅಂತ ನಮ್ಮ ದೇಶದ ಸಂವಿಧಾನದಲ್ಲಿ ಬಂತಲ್ಲ. ಯಾಕೆ ಬಂತು ಇದು? ಇದನ್ನ ನೀವು ತಿಳ್ಕೊಂಡ್ರೆ ನಿಮಗೆ ಬಾಬಾ ಸಾಹೇಬರು ಅರ್ಥ ಆಗ್ತಾರೆ. ನೋಡಿ, ಈ ದೇಶ ಹುಟ್ಟಿದ್ದು ಸ್ವಾತಂತ್ರ್ಯ ಚಳವಳಿಯಲ್ಲಿ. ಸ್ವಾತಂತ್ರ್ಯ ಚಳವಳಿಗೆ ಮುಂಚೆ ನಾವು ಒಂದು ಪೊಲಿಟಿಕಲ್ ಯೂನಿಟ್ ಆಗಿ ಇರಲಿಲ್ಲ. ಅಂದ್ರೆ ನಾವೆಲ್ಲ ಸೇರಿ ಒಬ್ಬ ರಾಜನ ಆಳ್ವಿಕೆಯಲ್ಲಿ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಅಶೋಕ, ಅಕ್ಬರ್ ಈ ಕಾಲದಲ್ಲಿ ಇಡೀ ದೇಶ ಒಬ್ಬರ ಆಳ್ವಿಕೆಯಲ್ಲಿ ಇತ್ತು ಅಂತ ಹೇಳುವುದು ಟೋಟಲಿ ಸುಳ್ಳು. ಹಂಗೊಂದಿರಲಿಲ್ಲ. ಅವರು ದೇಶದ ಬಹುಭಾಗಕ್ಕೆ ಹೋಗಿ ಸೈನ್ಯ ತಗೊಂಡೋಗಿ ಗೆದ್ಕೊಂಡು ಬರ್ತಿದ್ದಂಗೆ ಹಿಂದೆ ಅವರು ಸ್ವಾತಂತ್ರ್ಯ ಘೋಷಿಸ್ಕೊಳ್ತಿದ್ರು. ಬ್ರಿಟಿಷರು ಈ ಇಡೀ ಭೂಭಾಗವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಅದಾದ್ಮೇಲೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಈ ದೇಶ ಒಂದಾಯಿತು. ಸ್ವಾತಂತ್ರ್ಯ ಚಳುವಳಿಯಲ್ಲಿ 2 ಧಾರೆಗಳಿವೆ. ಒಂದು ಧಾರೆ ರಾಷ್ಟ್ರೀಯ ವಿಮೋಚನಾ ಧಾರೆ, ನ್ಯಾಷನಲ್ ಲಿಬರೇಷನ್ ಸ್ಟ್ರೀಮ್ ಆಫ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಎರಡನೆಯದು ಸಮಾನತೆಯ ಧಾರೆ. ಅಂದ್ರೆ ನಮಗೆ ಬಿಳಿಯ ದೊರೆಗಳ ಜಾಗದಲ್ಲಿ ಕಪ್ಪು ದೊರೆಗಳು, ಕಂದು ಬಣ್ಣದ ದೊರೆಗಳು ಇದ್ರೆ ಸಾಕಾಗೋದಿಲ್ಲ. ಬದಲಿಗೆ ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೊಳ್ತಕ್ಕಂಥ, ಎಲ್ಲರಿಗೂ ಕೂಡ ಸಮಾನತೆ ಇರ್ತಕ್ಕಂಥ ಅವರು ಈ ದೇಶದ ಯಾವುದೇ ಭೂಭಾಗದಲ್ಲಿರಲಿ, ಹೇಗೆ ಇರಲಿ,
ನೋಡಿ, ಈ ದೇಶ ಇದ್ದ ಹಾಗೆ ಪ್ರಪಂಚದಲ್ಲಿ ಇನ್ನೊಂದು ದೇಶ ಇಲ್ಲ. ಯಾಕಿಲ್ಲ? ಯಾಕೆಂದ್ರೆ ಈಗ ಉದಾಹರಣೆಗೆ ಇಂಗ್ಲೆಂಡ್ ಇದೆ. ಇಂಗ್ಲೆಂಡಿನಲ್ಲಿ ಇಂಗ್ಲಿಷ್ ಮಾತನಾಡುವ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ರಿದ್ದಾರೆ. ಫ್ರಾನ್ಸ್ ಇದೆ, ಫ್ರಾನ್ಸ್ನಲ್ಲಿ ಫ್ರೆಂಚ್ ಮಾತನಾಡುವ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿದ್ದಾರೆ. ಅದೇ ಒಂದು ದೇಶ ಅಂತ ಆಗೋದಕ್ಕೆ ತುಂಬ ಕಷ್ಟ ಇತ್ತು. ಯಾಕಂದ್ರೆ ಅದರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತು. ನಿರಂತರವಾಗಿ ಇಂಗ್ಲೆಂಡಿನವರು ಮತ್ತು ಫ್ರಾನ್ಸ್ನವರು ಪರಸ್ಪರ ಯುದ್ಧ ಮಾಡಿ 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 ನಮ್ದೊಂದು ದೇಶ, ನಾವೆಲ್ಲ ಒಂದು, ಅವ್ರು ನಮ್ಮ ಶತ್ರುಗಳು ಅಂತ ಭಾವಿಸಿದ್ರು. ಒಂದೇ ಧರ್ಮಕ್ಕೆ ಸೇರಿದ್ದಾರೆ, ಆದರೂ ಕೂಡ ಅವರು ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕರಾಗಿರೋದ್ರಿಂದ ವಿಭಜನೆ ಇದೆ. ಆದರೆ ಭಾರತ ಮಾತ್ರ ಬಹಳ ವಿಶಿಷ್ಟವಾದ. ಇಲ್ಲಿ ಸಾವಿರಾರು ಜಾತಿಗಳಿವೆ, ನೂರಾರು ಭಾಷೆಗಳಿವೆ, ಮತ್ತು ನಿಮಗೆ ರಾಜಸ್ಥಾನದ ಥಾರ್ ಮರುಭೂಮಿ ಇದೆ, ಛತ್ತೀಸ್ಗಢದ ಬಸ್ತರ್ ಮತ್ತು ನಾಗಾಲ್ಯಾಂಡಿನ ಕಗ್ಗಾಡು ಇದೆ. ಮತ್ತು ನಮ್ಮ ದೇಶ ಹುಟ್ಟಿಕೊಂಡಾಗ ಕೇವಲ 16% ಜನ ಅಕ್ಷರಸ್ಥರಿದ್ರು, ಉಳಿದವರೆಲ್ಲ ಅನಕ್ಷರಸ್ಥರಿದ್ರು. ಮತ್ತು ಈ ದೇಶ ಹುಟ್ಟಿಕೊಂಡಾಗ ಹಸಿವಿನಲ್ಲಿತ್ತು ಈ ದೇಶ. ನಮ್ಮ ಬಣ್ಣ ಬೇರೆ ಬೇರೆ ಇದೆ, ಒಬ್ಬರು ಎತ್ತರಕ್ಕಿದ್ದಾರೆ, ಇನ್ನೊಬ್ಬರು ಕುಳ್ಳಕ್ಕಿದ್ದಾರೆ. ಬೇರೆ ದೇಶಗಳಲ್ಲಿ ಹಿಂಗಿಲ್ಲ, ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ಇರ್ತಾರೆ. ನಮ್ಮ ಕಣ್ಣಿನ ರಚನೆ ಬೇರೆ ಬೇರೆ ಇದೆ. ನಾಗಾಲ್ಯಾಂಡ್ನವರ ಕಣ್ಣಿನ ರಚನೆ ಬೇರೆ, ಕಾಶ್ಮೀರದವರ ಕಣ್ಣಿನ ರಚನೆ ಬೇರೆ, ತಮಿಳುನಾಡಿನವ್ರದ್ದು ಬೇರೆ. ನಮ್ಮ ರಾಜ್ಯದಲ್ಲೇ ಸಿದ್ಧಿ ಸಮುದಾಯಕ್ಕೆ ಸೇರಿದವ್ರದ್ದು ಬೇರೆ, ಆದಿವಾಸಿ ಸಮುದಾಯಕ್ಕೆ ಸೇರಿದವ್ರು ಬೇರೆ. ಈ ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಕಣ್ಣಿನ ರಚನೆ ಬೇರೆ ತರ ಇದೆ, ತಲೆ ಕೂದಲು ಬೇರೆ ರೀತಿಯಲ್ಲಿ ಇದೆ. ಈ ಪ್ರಮಾಣದ ವೈವಿಧ್ಯತೆ ಇರುವಂತಹ ಈ ದೇಶ ಒಂದು ದೇಶವಾಗಿ ಉಳಿಯೋದಿಲ್ಲ, ಇಲ್ಲಿ ಡೆಮಾಕ್ರಸಿ ಇರೋದಿಲ್ಲ ಅಂತ ಬ್ರಿಟಿಷರು ಭಾವಿಸಿದರು. ಬ್ರಿಟಿಷರ ಪ್ರಧಾನಿಯಾಗಿದ್ದಂಥ ವಿನ್ಸ್ಟನ್ ಚರ್ಚಿಲ್ ಹೇಳಿದ, ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತ ನೀವು ಕೊಟ್ಟು ಹೊರಗಡೆ ಬಂದ್ರೆ ದಿಸ್ ವಿಲ್ ಗೆಟ್ ಇನ್ ಟು ಬಾಲ್ಕನೈಸೇಷನ್ ಅಂತ ಹೇಳ್ದ. ಬಾಲ್ಕನೈಸೇಷನ್ ಅಂದ್ರೆ ಏನು ಗೊತ್ತಾ? ಯುರೋಪಿನ ಪಶ್ಚಿಮ ಭಾಗದಲ್ಲಿ ಕೆಳಗಡೆ ಬಾಲ್ಕನ್ ದೇಶಗಳು ಅಂತ ಕರೀತಾರೆ. ಆ ದೇಶ ಒಂದಾಗೋದು ಒಡೆದೋಗೋದು, ಒಂದಾಗೋದು ಒಡೆದೋಗೋದು ಆಗ್ತಾ ಇರುತ್ತೆ. ಅದನ್ನ ಬಾಲ್ಕನೈಸೇಷನ್ ಅಂತಾರೆ. ಈ ದೇಶ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆದರೆ ಈ ದೇಶ ಉಳ್ಕಂತು. ಈ ದೇಶದಲ್ಲಿ ಅಂತ ದೊಡ್ಡ ಪ್ರಮಾಣದ ಅಂತರ್ಯುದ್ಧ ನಡೆಯಲಿಲ್ಲ. ಯಾಕೆ ನಡೆಯಲಿಲ್ಲ ಅಂದ್ರೆ, ಸಂವಿಧಾನದ ಮೂಲಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದಾಗಿದ್ದಂಥ ಒಂದು ದೇಶದಲ್ಲಿ ಎಲ್ಲರಿಗೂ ಕನಿಷ್ಠ ನಮ್ಮ ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಡೋದಕ್ಕೆ ಸಾಧ್ಯ ಆಯ್ತಲ್ಲ. ಈ ಕಾರಣಕ್ಕಾಗಿ ಈ ದೇಶ ಉಳ್ಕೊಂಡಿದೆ. ನಾವು ನೀವೆಲ್ಲರೂ ಕೂಡ ಈ ದೇಶದ ಇಂಥ ಒಂದು ವಿರೋಚಿತ ಇತಿಹಾಸವನ್ನು ತಿಳ್ಕೋಬೇಕು. ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಹ್ಯಾಡ್ 2 ಸ್ಟ್ರೀಮ್ಸ್. ಒಂದು ನ್ಯಾಷನಲ್ ಲಿಬರೇಷನ್, ಇನ್ನೊಂದು ಸಮಾನತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಮಾನತೆಯ ಸ್ಟ್ರೀಮ್ನ ಅಗ್ರಗಣ್ಯ ನೇತಾರ. ಅಫ್ಕೋರ್ಸ್ ಇನ್ನೂ ಬೇರೆ ಬೇರೆಯವರು ಇದ್ರು, ಭಗತ್ ಸಿಂಗ್ ಇದ್ರು, ಸ್ವತಃ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಜವಾಹರ್ಲಾಲ್ ನೆಹರು ತರದವರು ಸಮಾನತೆಯನ್ನು ಪ್ರತಿಪಾದಿಸ್ತಾ ಇದ್ರು, ಕಮ್ಯುನಿಸ್ಟರಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶವನ್ನು ಅರ್ಥ ಮಾಡ್ಕೊಂಡಿದ್ದು, ಈ ದೇಶದ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದು ಆ ರೀತಿಯಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ವ್ಯವಸ್ಥೆ ಬಗ್ಗೆ ನಾನು ಹೇಳಿದೆ. ನಾವು ಚಿಕ್ಕವರಿದ್ದಾಗ ನಮಗೆ ಅಂಬೇಡ್ಕರ್ ಬಗ್ಗೆ ಒಂದು ಸಣ್ಣ ಪಾಠ ಇರ್ತಾ ಇತ್ತು. ಆ ಪಾಠದಲ್ಲಿ ಏನಿರ್ತಾ ಇತ್ತು ನೋಡಿ, ಅವರು ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿದಂಥವರು. ಅವರು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಅವರಿಗೆ ಕುಡಿಯೋ ನೀರನ್ನ ಮುಟ್ಲಿಕ್ಕೆ ಬಿಡಲಿಲ್ಲ. ಅದಾದ್ಮೇಲೆ ಅವ್ರ ಒಳಗಡೆ ಒಂದು ಈ ರೀತಿಯಾದಂತಹ ಸಿಟ್ಟು, ಚೈತನ್ಯ, ಆಕ್ರೋಶ ಮತ್ತು ಹಂಬಲ ಮೂಡ್ತು. ಆಮೇಲೆ ಅಲ್ಲಿದ್ದಂಥ ಒಬ್ಬ ಪ್ರಿನ್ಸ್ಲಿ ಸ್ಟೇಟ್ಸ್ನ ರಾಜಪ್ರಮುಖ ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವರು ಬಾಂಬೆನಲ್ಲಿ ಮೊದಲಿಗೆ ಓದಿದ್ರು. ಅದಾದ್ಮೇಲೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಓದಿದ್ರು. ಇಷ್ಟು ಮಾತ್ರ ನಮ್ಗೆ ಇರ್ತಿತ್ತು. ಆಮೇಲೆ ಅವರು ಮಹಾನ್ ಸತ್ಯಾಗ್ರಹ ಮಾಡಿದ್ರು, ಕಾಲಾರಾಮ್ ದೇವಾಲಯ ಪ್ರವೇಶ ಮಾಡಿದ್ರು, ಗಾಂಧಿಯವರ ಜೊತೆಗೆ ಸಂಘರ್ಷ ಆಯಿತು, ಪೂನಾ ಒಪ್ಪಂದ ಆಯಿತು, ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ರು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ನಮ್ಗೆ ಇಷ್ಟೇ ಪಾಠ ಇರ್ತಾ ಇದ್ದಿದ್ದು. ಇದರ ಆಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ವ್ಯಕ್ತಿ ಇನ್ನೇನೇನೇನೇನು ಅಂತ ಗೊತ್ತಾಗಿದ್ದು ಯಾವಾಗ? 1990ನೇ ಇಸ್ವಿ ನಂತರ. ಇಲ್ಲಿರುವಂಥವರಲ್ಲಿ ಬಹುಶಃ 70% 80% ನೀವು ಅದಾದ್ಮೇಲೆ ಹುಟ್ಟಿದ್ದೀರಿ. ಹಾಗಾಗಿ ನಿಮಗೆ ಮುಂಚಿನಿಂದ ಈ ದೇಶ ಹೀಗೆ ಇತ್ತು ಅಂತ ಅನ್ಸುತ್ತೆ. ಹುಡ್ತಾ ಹುಡ್ತಾ ಮೊಬೈಲ್ ಫೋನ್ ಇತ್ತು ಅಂತ ಅನ್ಕೊಳ್ತೀವಿ ನಾವು. ಮೊಬೈಲ್ ಫೋನ್ ಇತ್ತು ಅಂತ ಇರಲಿಲ್ಲ. ಇಲ್ಲಿರುವಂಥ ಭಾಳ ಜನ ಮೊಬೈಲ್ ಫೋನ್ ಅಲ್ಲ, ನಮ್ಮ ಮನೇಲಿ ಒಂದು ಲ್ಯಾಂಡ್ಲೈನ್ ಫೋನ್ ಕೂಡ ಇರ್ತಾ ಇರಲಿಲ್ಲ. ನಾವು ಮೊಬೈಲ್ ಫೋನ್ ಬಂದ ಮೇಲೆ, ಇಂಟರ್ನೆಟ್ ಬಂದ ಮೇಲೆ ಈ ಜಗತ್ತು ಬದಲಾಗಿರುವ ರೀತಿಯೇ ಬೇರೆ ಇದೆ. ಹೀಗಿರಲಿಲ್ಲ. ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ನ್ಯಾಷನಲ್ ಐಕಾನ್ ಆಗಿ ರಿಎಮರ್ಜ್ ಆಗಿದ್ದು 1990ರ ನಂತರ. ಅದಕ್ಕೆ ಮುಂಚೆ ಇರಲಿಲ್ಲ. ನಮ್ಮ ಪಾಠದಲ್ಲಿ ಇಷ್ಟೇ ಜಾಗ ಮಾತ್ರ ಅದಕ್ಕಿರ್ತಾ ಇತ್ತು. ಹಾಗಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅಸ್ಪೃಶ್ಯತೆಯ ನೋವನ್ನು ತಿಂತಾ ಇದ್ದಂಥ ಒಂದು ವ್ಯಕ್ತಿ, ಅತ್ಯಂತ
ಈ ಪ್ರಪಂಚದಲ್ಲಿ ಎಲ್ಲೂ ಇರದೇ ಇರತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಒಂದು ಪಿಡುಗಿನ ಅವಮಾನವನ್ನು ಅನುಭವಿಸಿದಂಥ ವ್ಯಕ್ತಿ 20ನೇ ಶತಮಾನದ ಮೊದಲ ಅರ್ಧದಲ್ಲಿ ಈ ದೇಶದಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರ್ತಾ ಇರಲಿಲ್ಲ. ಐವಿ ಲೀಗ್ ಯೂನಿವರ್ಸಿಟಿ ಅಂತ ಕರೀತಾರೆ. ಅಮೆರಿಕದ 8 ಅದ್ಭುತವಾದಂಥ ಪುರಾತನ ಇತಿಹಾಸ ಹೊಂದಿರುವಂಥ ಯೂನಿವರ್ಸಿಟಿಗಳು. ಅದರಲ್ಲಿ ಒಂದು ಕೊಲಂಬಿಯಾ ಯೂನಿವರ್ಸಿಟಿ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮತ್ತು PhD ಮಾಡಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಮಾಸ್ಟರ್ಸ್ ಮತ್ತು PhD ಎರಡೂ ಮಾಡಿ, ನಂತರ ಯೂನಿವರ್ಸಿಟಿಗಳು ಅವರನ್ನ ಕರೆದು ಮತ್ತೆ ಗೌರವ ಡಾಕ್ಟರೇಟ್ ಕೊಟ್ಟಂತ ವ್ಯಕ್ತಿ ಇನ್ನೊಬ್ಬರಿಲ್ಲ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದೆ. ಅಲ್ಲಿ ತನಕ ನಮಗೆ ಗೊತ್ತಾಗಿದೆ. ದಟ್ ವಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ 20ನೇ ಶತಮಾನದ ಈ ದೇಶ ಕಂಡ ಜೀನಿಯಸ್ಗಳಲ್ಲಿ ಒಬ್ಬರು. ಯಾಕೆ ಜೀನಿಯಸ್ ಗೊತ್ತಾ ಅವರು? ಯಾಕೆಂದ್ರೆ ಅವರು ಬರೆದಿದ್ದು ಬರೀ ಅನ್ಟಚಬಿಲಿಟಿ ಕ್ವಶನ್ ಮೇಲೆ ಮಾತ್ರ ಅಲ್ಲ, ಅವರು ಬರೆದಿದ್ದು ಅನಿಲೇಷನ್ ಆಫ್ ಕಾಸ್ಟ್ ಬಗ್ಗೆ ಮಾತ್ರ ಅಲ್ಲ. ನೀವು ಅವರ ಬರಹಗಳು ಮತ್ತು ಭಾಷಣಗಳನ್ನ ನೋಡಿದ್ರೆ 14 ವಾಲ್ಯೂಮ್ಸ್ ಇವೆ. ಆ 14 ವಾಲ್ಯೂಮ್ನ ಎಲ್ಲರೂ ಮನೆಯಲ್ಲಿ ಶೋಕೇಸಲ್ಲಿ ಇಟ್ಕೊಳ್ತಾರೆ, ಓದಲ್ಲ ಅಂತ. ನಾನು ಒಂದು ಮಾಧ್ಯಮ ಸಂಸ್ಥೆಯ ಭಾಗ ಆಗಿದ್ದೀನಿ, ಇದೀನ.com ಅಂತ. ನಾವು ಒಂದು ಚಿಕ್ಕ ಪುಸ್ತಕ ತಂದಿದ್ದೀವಿ, ಅವರ ಎಲ್ಲ ಪ್ರಮುಖ ಪುಸ್ತಕಗಳ ಕೃತಿಗಳ ಸಾರ ಸಂಗ್ರಹ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ PhD ಥೀಸಿಸ್ ವಾಸ್ ಆನ್ ಎಕನಾಮಿಕ್ಸ್. ಇನ್ಫ್ಯಾಕ್ಟ್ he held 2 ಮಾಸ್ಟರ್ಸ್ ಡಿಗ್ರೀಸ್ ಅಂಡ್ 2 PhDs ಇನ್ ಎಕನಾಮಿಕ್ಸ್. ಅದರಲ್ಲಿ ಒಂದು PhD ಆನ್ ಪ್ರಾಬ್ಲಮ್ ಆಫ್ ರುಪಿ, ಭಾರತದ ರೂಪಾಯಿಯ ಸಮಸ್ಯೆ ಅನ್ನುವಂಥದ್ದು ಅವರ PhD ಥೀಸಿಸ್. ಹಿ ರೋಟ್ ಆನ್ ಎಕನಾಮಿಕ್ಸ್, ಹಿ ರೋಟ್ ಆನ್ ವಿಮೆನ್ಸ್ ಲಿಬರೇಷನ್. ಅವರು ಫಿಲಾಸಫಿ ಬಗ್ಗೆ ಬರೆದ್ರು, ಧರ್ಮದ ಬಗ್ಗೆ ಬರೆದ್ರು, ಸ್ಪಿರಿಚುಯಾಲಿಟಿ ಬಗ್ಗೆ ಬರೆದ್ರು, ಮತ್ತು ನದಿ ನೀರಿನ ಜಗಳಗಳನ್ನ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ ಬರೆದ್ರು. ಹಿ ರೋಟ್ ಆನ್ ಆಲ್ಮೋಸ್ಟ್ ಎವ್ರಿಥಿಂಗ್. ಆ ಕಾರಣಕ್ಕಾಗಿ ಕೇವಲ 65 ವರ್ಷ ಬದುಕಿದ್ದಂಥ ಮನುಷ್ಯ ಈ ರೀತಿಯಲ್ಲಿ ನಿರಂತರವಾಗಿ ಸಂಘರ್ಷದಲ್ಲಿದ್ದು, ನಿರಂತರವಾಗಿ ಬರಹಗಳನ್ನು, ಭಾಷಣಗಳನ್ನು, ಸಂಘಟನೆಯನ್ನು, ಪತ್ರಿಕೆಗಳನ್ನು ತಂದಿದೆಯಲ್ಲ, ಯಾರೋ ಮುಟ್ಟಿಸಿಕೊಳ್ಳಬಾರದು ಅಂತ ಈ ಸಮಾಜ ಭಾವಿಸಿದ್ದಂಥ ಒಂದು ಸಮುದಾಯಕ್ಕೆ ಸೇರಿದ್ದ ವ್ಯಕ್ತಿ. ಅದು 20th ಸೆಂಚುರಿಯ ಒಂದು ವಂಡರ್. 20ನೇ ಶತಮಾನದ ಒಂದು ಅತಿ ವಿಶಿಷ್ಟವಾದಂಥ ಮಹತ್ವವಾದ ಸಂಗತಿ. ಇದು ನಮ್ಗೆ ಗೊತ್ತಿರಲಿಲ್ಲ, ನನ್ನಂಥವ್ನು ಗೊತ್ತಿರಲಿಲ್ಲ. ನಾನು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದವನು. ನಮ್ಮ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ, ದಲಿತ ಚಳವಳಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಂಥದ್ದು. ಆ ದಲಿತ ಚಳವಳಿಯ ಮುಖಾಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಅರ್ಥ ಮಾಡ್ಕೊಂಡ್ವಿ. ನಮ್ಮ ಶಾಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಶಾಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇರಲಿಲ್ಲ. ಯಾಕೆ ಹಿಂಗಾಯ್ತು ಇದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಅಗತ್ಯ ಇದೆ. ನಿಮ್ಗೆಷ್ಟು ಕೇಳುವ ತಾಳ್ಮೆ ಇದೆ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ವೇದಿಕೆ ಮೇಲೆ ನಿಮ್ಮ ಡೀನ್ನ ಮತ್ತು ಪ್ರಿನ್ಸಿಪಾಲ್ರನ್ನು ಕೇಳಿದೆ. ಅವ್ರು ಬೇಕಾದಷ್ಟು ಟೈಮ್ ತೊಗೊಳ್ಳಿ ಅಂದರು. ನಾನು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಆದರೆ ನೀವು ಇದಾದ ಮೇಲೆ ಹೋಗಿ ಓದಲಿ ಅಂತ ನಾನು ಬಯಸ್ತೀನಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಸಿಗ್ಬೋದಾಗಿರುವಂಥ ಪುಸ್ತಕಗಳನ್ನು ಓದಿ, ChatGPTಲಾದರೂ ಕೇಳಿ, ಗೂಗಲ್ನಲ್ಲಾದರೂ ಹುಡುಕಿ. ಆದರೆ ನಾನು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಾಗಿ ಈ ದೇಶ ಯಾವ ರೀತಿಯಲ್ಲಿ ನೋಡ್ತು, ಇವತ್ತು ಹೇಗೆ ನೋಡ್ತಿದೆ ಅನ್ನೋದನ್ನು ಹೇಳಿ, ಇಲ್ಲಿಂದ ಮುಂದಕ್ಕೆ ನಾವು ಅವರ ನೆನಪಿಗೆ ನಾವು ಏನಾದರೂ ವಿಶೇಷವಾದ ಕೃತಜ್ಞತೆ ಸಲ್ಲಿಸೋದಾದರೆ ಏನು ಮಾಡಬೇಕು ಅಂತ ಮಾತ್ರ ಹೇಳಿ ನಾನು ಮುಗಿಸ್ತೀನಿ.